ಯಾವ ವಿದ್ಯೆ ಬೇಕಪ್ಪ ಅಂಜನ, ಯಾವ ವಿದ್ಯೆ ಬೇಕು, ಯಾವ ಶಕ್ತಿ ಬೇಕು? ಅದು ಅಳ್ಳಾಡ್ಕೊತು ಅದು ಇಲ್ಲಿ ಅದಕ್ಕೂ ಅದು ನಿಷೇಧಾಗದ, ಮ್ಯಾಗಿಂದ ನಿಷೇಧಾಗದ, ಎದ್ದು ಕೂಡ ಯಾಕಡೆ ಅದು ಮತ್ತೆ ಇದಕ್ಕೆ ಯಾವ ಶಕ್ತಿ ಬೇಕಪ್ಪ ಅಂತ ಬಸವ, ಇದಕ್ಕೆ ಯಾವ ಶಕ್ತಿ ಬೇಕಪ್ಪ ಅಂತ ವಿಚಾರದಲ್ಲಿ ಇವತ್ತು ಸಿಂಹವನ್ನೇ ಆರೂಢ ಮಾಡಿಕೊಂಡು ಕುಂತಿರ್ತಾರ ಅಂತ ತಿಳ್ಕೊಂಡು ನಾವು ಅಂತಿರ್ತೇವಲ್ಲ, ಹಾಗೆ ಮನುಷ್ಯ ಪ್ರತಿಯೊಂದು ನಾ ಪೂರ್ವದಲ್ಲಿ ಹೇಳಿದಂತೆ ಈ ಸದ್ದ ಒಂದು ಪದಾರ್ಥ ಮಾಡಬೇಕಾದ್ರೆ ಇವೆಲ್ಲಷ್ಟು ಬೇಕಾಗ್ತವೆ. ಕೆಲವು ಪದಾರ್ಥ ಒಂದೊಂದು ಅಡಿಗೆ ಮಾಡಬೇಕಾದ್ರೆ ಅದಕ್ಕೆ ಅದರದೇ ಆದಂಥ ಪರಿಕರಗಳು ಹೆಂಗೆ ಬೇಕಾಗ್ತವ. ಈ ಮನುಷ್ಯ ಶಬ್ದ, ಸ್ಪರ್ಶ, ರಸ, ರೂಪ, ಗಂಧ ಇವುಗಳೊಂದಿಗೆ ಹ್ಯಾಂಗ ಸಮ್ಮಿಲಿತಗೊಂಡು ಸತ್ವಗುಣ, ತಮೋಗುಣ, ರಜೋಗುಣ ಅನ್ನುವಂಥ ಗುಣಗಳನ್ನು ಹೊತ್ಕೊಂಡು ಬಂದಿರ್ತಲ್ಲ, ಈ ಗುಣಗಳ ಒಳಗಿದ್ದಂಥವ್ರು ಶ್ರೀಸಾಮಾನ್ಯರು. ಅದಕ್ಕೆ ನಾನಂತೀನಿ, ಗುಣಗಳ ಒಳಗಿದ್ದಂಥವ್ರೆಲ್ಲರೂ ಈರೂಢರು, ಗುಣಗಳ ಮ್ಯಾಗ ಯಾರು ಕುಂತಿರ್ತಾರ ಅವರೇ ಆರೂಢರು, ವಿಶ್ವರಾಧ್ಯರು. ದೇಹದ ಮೇಲಿರತಕ್ಕಂಥ ದೇಹಕ್ಕೆ ಸಂಬಂಧಪಟ್ಟಿರತಕ್ಕಂಥ ಎಲ್ಲ ಗುಣಾದಿಗಳ ಮೇಲೆ ಆ ಪುಣ್ಯಾತ್ಮ ಕುಂತ. ಅಂಥ ವಿಚಾರದಲ್ಲಿ ಶಬ್ದ, ಸ್ಪರ್ಶ, ರಸ, ರೂಪಗ ಶಬ್ದಕ್ಕ ಒಂದು ಸೋಕ್ತದು ಬಾರಿಸುವಂತ ಕುಂದ್ರೆ ನೋಡಿ ಎಷ್ಟು ಬಾರಿಸ್ತಿರ್ತಾರೆ ಏನೋ ಗೊತ್ತಿಲ್ಲ. ಇವತ್ತು ಭಜನೆ ಮಾಡ್ಲಕತ್ತಾರ. ನಾವು ಭಜನಾ ಅಂತ ತಿಳ್ಕೊಂಡಂದ್ರೆ ನಾವು ಮಠದಲ್ಲಿ ಒಂದು ಪದ್ಧತಿ ಮಾಡಿವಿ. ಏನು ಪದ್ಧತಿ ಅಂದ್ರೆ ಶಾಸ್ತ್ರ ಮುಚ್ಚೋರು ಒಂದು ಬರ್ತಿರ್ತಾರ, ಬರಂಗಿಲ್ಲ. ಈ ಕಾರ್ಯಕ್ರಮ ಸಣ್ಣ ಮುಚ್ಚೋರು ಎಷ್ಟು ಹೇಳ್ತಾರೆ, ನಾವೊಂದಿಷ್ಟು ಹೇಳ್ತಿರ್ತೀವಿ. ಇದು ಹೇಳಿ ಹಂಗನಾಗಲಿ, ಆದರೆ ವಿಶ್ವರಾಧ್ಯರ ಮಠ ಮತ್ತು ವಿಶ್ವರಾಧ್ಯರ ಬದುಕು, ಪುರಾಣ ಪ್ರವಚನ ಇದೇನು ಇವಕ್ಕೆ ಸಂಬಂಧಪಟ್ಟಂಥದ್ದೆಲ್ಲ. ವಿಶ್ವರಾಧ್ಯರ ಜೀವನ ಎದಕ್ಕೆ ಸಂಬಂಧಪಟ್ಟದ್ದಂದ್ರೆ ಭಜನೆ ಅನ್ನತಕ್ಕಂಥ ಒಂದು ಕಾಯಕಕ್ಕೆ ಸಂಬಂಧಪಟ್ಟಂಥ ವಿಶ್ವರಾಧ್ಯರು. ಭಜನೆ ಮ್ಯಾಗ ಬಹಳ ಪ್ರೇಮ ಇದ್ರು ವಿಶ್ವರಾಧ್ಯರು. ಭಜನೆ ಮ್ಯಾಗ ಬಹಳ ಶ್ರದ್ಧೆ ಇದ್ರು. ಭಜನೆಯಲ್ಲಿ ಇಷ್ಟು ಒಂದು ಶಕ್ತಿ ಇರುತ್ತೆ ಅಂತ ಕೇಳಿದಾಗ ಸಮರ್ಪಣ ಅಂದ್ರೆ ತಾನು ಇವತ್ತು ಭಜನೆ ಹಾಡ್ಕೊಂತ ಕುಂತು ಬಿಡ್ತಾರೆ. ಹಾಡಾವತ್ನೇ ಬಾರಿಸೋವತ್ನೇ ಕೈಯನ್ನು ತಾಳ ಬಿದ್ರು ಅವರೇನು ತಾಳ ತಪ್ಪಂಗಿಲ್ಲ, ಬಾರಿಸೋದು ಹೋಗ್ತಿರ್ತಾರೆ ಕೈ ಆಡ್ಸ್ಕೊಂತ. ಅಂದ್ರೆ ಭಜನೆಯಲ್ಲಿ ಇಷ್ಟು ಶಕ್ತಿ ಇರುತ್ತೆ ಅಂತ ಕೇಳಿದಾಗ ಆ ಭಜನೆ ಮಾಡೋತಕ್ಕಂಥ ಒಂದು ಸೇವೆಯಲ್ಲಿ ತಾವು ಆನಂದ ಆಗಿ ಇನ್ನೊಬ್ಬರನ್ನ ಆನಂದ ಪಡಿಸತಕ್ಕಂಥ ಶಕ್ತಿ ಎಲ್ಲ ಅದಂತ ಕೇಳಿದಾಗ ಅದು ಭಜನೆಯಲ್ಲಿರುವಂಥದ್ದು. ಅಂತ ಒಂದು ವಿಚಾರಕ್ಕೆ ಅನುಗುಣವಾಗಿ ಇವತ್ತೆಲ್ಲ ಭಜನೆ ಮಾಡ್ತಿದ್ರು. ವಿಶ್ವರಾಧ್ಯರನ್ನು ಕೂಡ ಭಜನೆ ಅಂತ ತಿಳ್ಕೊಂಡಂದ್ರೆ ಅವ್ರಿಗೆ ಬಹಳ ಪ್ರೀತಿ, ಬಹಳ ಪ್ರೇಮ ವಿಶ್ವರಾಧ್ಯರ ಭಜನೆ ಮ್ಯಾಗ. ಅಂಥ ವಿಶ್ವರಾಧ್ಯರು ಭಜನೆ ಮ್ಯಾಗ ಎಷ್ಟು ಪ್ರೀತಿ ಇದ್ದಾರಂತ ತಿಳ್ಕೊಂಡಂದ್ರೆ ಅವ್ರು ಎಲ್ಲೇ ಇದ್ದನ್ನು ಭಜನೆ ಮಾಡ್ಕೊಂತ ಕುಂತಾಗ ಅವರು ತಮ್ಮ ಬ್ರಹ್ಮಾನಂದ ಲೀಲದಲ್ಲಿ ಇರ್ತಿದ್ರು, ಆನಂದದಾಗ ಇರ್ತಿದ್ದರು. ಆನಂದದಾಗ ಎರಡು ಆನಂದ ಅಂತಂದು, ಬ್ರಹ್ಮಾನಂದ, ಒಂದು ವಿಷಯಾನಂದ. ಅಗಳೇ ಸೈಕಲ್ ಇದು ಯಾರತ್ತ ಅಳ್ಳಾಡ್ಕಂತ ಹೋಗಿ ಏನು ಹುಲಿ ಮ್ಯಾಗ ಕುಂತಲ್ಲ, ಅದು ವಿಷಯಾನಂದ. ಯಾವಾಗಲೂ ಕೂಡ ಬ್ರಹ್ಮಲೀಲೆಯೊಂದಿಗಿರತಕ್ಕಂಥ ಏಕಾತ್ಮ ಸಂವಾದದಿಂದ ಅಂತರಾತ್ಮದಲ್ಲಿ ಶಿವನನ್ನು ಧ್ಯಾನಿಸುತ್ತ ಶಿವನೇ ನಾನು, ನಾನೇ ಶಿವ ಎನ್ನತಕ್ಕಂಥ ಭಾವನೆಯಲ್ಲಿ ಯಾರಿರ್ತಾರ ಅವರು ಬ್ರಹ್ಮಾನಂದರು ಅಂತ ತಿಳ್ಕೊಂಡು ಕರೆಯುವಂಥವ್ರು ಆಗ್ತಾರ. ಅಂಥ ಬ್ರಹ್ಮಾನಂದದಲ್ಲಿ ಇರತಕ್ಕಂಥ ವಿಶ್ವರಾಧ್ಯರು ಯಾವಾಗ ಎದ್ದು ಬಂದು ನಿಂತು ವಿಶ್ವರಾಧ್ಯರು ಹಂಚಿದ್ರಂತ, ಲೇ ಭಜನೆ ಏನ್ ಮಾಡ್ತಾರಲೇ, ಭಜನೆ ಮಾಡ್ತಾರ ಅಂದ್ರೆ ಸತ್ತವ್ರ ಮುಂದೆ ಭಜನೆ ಮಾಡಿದ್ರೆ ಭಜನೆ ಮಾಡಿದಂಗ ಅಲ್ಲ. ಅಂದ್ರೆ ಭಜನೆ ಅವ್ರು ಸುಮ್ ಮಾಡ್ಲಕೈತ್ರ, ನಾವು ಹೊಸ ಮಂದಿ ಸುಮ್ ಕುಂತಿದ್ದಂದ್ರೆ ನಾವು ಸತ್ತಂಗೆ ಅಂತ. ಭಜನೆ ಮಾಡೋರ ಮುಂದೆ ಕುಂತ್ರ ಸತ್ತೋರ ಮುಂದೆ ಭಜನೆ ಮಾಡಿದಂಗ ಆಗ್ತದ. ಭಜನೆ ಸತ್ತೋರ ಮುಂದೆ ಭಜನೆ ಮಾಡಿದ್ರೆ ಭಜನೆ ಮಾಡಿದಂಗ ಅಲ್ಲಲೇ. ಭಜನೆ ಮಾಡಿದ್ರ ಕೈಲಾಸದಾಗಿದ್ದು ಶಿವನಿಗೆ ಬಿಕ್ಕತ್ಬೇಕಲೇ, ಹಾಂಗ್ ಭಜನೆ ಮಾಡಬೇಕು ಅಂತ ಕೈಲಾಸದಲ್ಲಿದ್ದಂಥ ಪರಮಾತ್ಮನಿಗೆ ಬಿಕ್ ಹತ್ತಬೇಕು. ಈಗ ನೀವು ಊಟಕ್ಕೆ ಕುಂತಿರ್ತೀರಿ, ಅಮ್ಮದನಿಗೆ ಹೋಗಿ ಕಂತಿರ್ತೀರಿ, ನೀವೆಲ್ಲ ಊಟಕ್ಕೆ ಕುಂತಾಗ ಅದು ಬಿಕ್ ಬಂತು ಅಂತ ತಿಳ್ಕೊಂಡು ಅಂದಾಗ ಬಾಗ್ಲಾಗ ನೀಡೋರು ಅಂತಾರ, ನೀರು ತಂದು ಕೊಡಂಗಿಲ್ಲ. ನಿಮ್ಮ ಮನ್ಯಾಗ ನಿಮ್ಮ ಅಕ್ಕಗಳ ಅವ್ರು ನೆನ್ಸಿರ್ಬೇಕು, ಕಾಕ ನೆನ್ಸಿರ್ಬೇಕು ಅಂತ ನೀವು ಅಂತೀರಿ. ನಮ್ಮ ಮಲ್ಲಿಕಾರ್ಜುನ ಶಾಸ್ತ್ರಿಗಳು ನೀವು ಬಿಕ್ ಅನ್ನೋದು ಲೇಟ್ ನೀರೇ ಕುಡಿಯೋದು ನಾವು. ಅವ್ರದ್ದೇನೋ ಒಂದು ಪದ್ಧತಿ ಅದ. ಯಾರು ನೆನೆಸ್ತಾರೆ, ನನಗೆ ಯಾರು ನೆನೆಸ್ತಾರೆ ಅಪ್ಪ, ದಿನ ನಾವು ಪುರಾಣ ಹೇಳ್ಕೊಂತವ್, ನನಗೆ ಯಾರು ನೆನೆಸಿದ್ರೆ ನೆನೆಸ್ರಿ, ಬಿಟ್ಟರು ಬಿಡಲ್ಲ, ಹಿಂಗೆ ಬಿಕ್ಕೋದು ಕುದುರ್ತಿರ್ತಾರ.
ಅವ್ರು ತಮ್ಮದ್ರಾಗ ತಾವು ಹೊಳಸ್ಕೊಂಡು ಬಿಡ್ತಾರೆ. ಆ ಮಾತು ಬೇರೆ. ಯಾಕೋ ಅವ್ರದ್ದೇನೋ ಒಂದು ನಿಯಮಗಳ ಊಟಕ್ಕೆ ಕುಂತಾಗ ಒಂದು ಊಟಕ್ಕೆ ನೀರು ಕುಡಿಬಾರ್ದು. ಯಾಕ್ರಿ ಮತ್ತೆ ಊಟಕ್ಕೆ ಕುಂತ ನೀರು ಕುಡಿಬಾರ್ದು ಅಂತ ಅಂತೀರಿ? ಮತ್ತು ಊಟ ಹೊಟ್ಟೆ ತುಂಬಿದ ನಂತರ ದಿನ ನೀವು ಮತ್ತೊಬ್ಬರ ಮನೆಗೆ ಹೋಗೋರು, ಅಲ್ಲಿ ಇಲ್ಲಿ ಉಣೋರು, ಜಂಗಮೂರ್ತಿಗಳು, ಗುರುಗಳು ಊಟ ಕಮ್ಮತ್ತಂತ ನೀವು ಅಂತೀರಿ ಅನ್ರಿ. ಒಬ್ಬರು ಇವರಿಬ್ರು ಹೆಂಗೆ ಅಣ್ಣತಮ್ಮರಿದ್ರು ಹಂಗೆ ಇಬ್ರು ಅಣ್ಣತಮ್ಮರಿದ್ರು. ಅಣ್ಣತಮ್ಮರಿದ್ರು ದಿನ ಊಟಕ್ಕೆ ಹೋಗ್ತಿದ್ರು ಅವ್ರ ಮನೆಗೆ ಇವ್ರ ಮನೆ. ಅಣ್ಣ ಹೇಳ್ತಿದ್ದ, ತಮ್ಮ ಹೇಳ್ತಿದ್ದ, ಅಣ್ಣ ತಮ್ಮಗೆ ಹೇಳ್ತದ, ತಮ್ಮ ದೊಡ್ಡ ಗೌಡ್ರ ಮನೆ ಅದ, ಚಂದ ಚಲೋ ಉಣ್ಬೇಕು ನೋಡ್ಲೆ, ಎಲ್ಲೇನು ದಾರ್ಯಾಗ ನೀ ಹಂಗೆ ಮಾಡೋದು ಹಿಂಗೆ ಮಾಡೋದು, ಅದು ತಿಂದೆ ಇದು ತಿಂದೆ ಅಂತ ಮಾಡ್ಕೊ ಕುಂದ್ರಬೇಡ. ಎಲ್ಲಪ್ಪ ನೋಡ್ಬೇಕಾದ್ರೆ ನೀ ಎಲ್ಲ ಮನೆಯವ್ರ ಗಾಬರಿ ಆಗಿರ್ಬೇಕು, ನಾ ಹಾಂಗೆ ಉಣ್ತೀನಿ ಅಂತಿದ್ದ ನಮ್ಮ ತಮ್ಮ. ಆಯ್ತಂತ ತಿಳ್ಕೊಂಡು ಹೋಗಿ ಇಬ್ರು ಅಣ್ಣ ತಮ್ಮ ಉಳ್ಳಾಕ ಕುಂತಿದ್ರು. ಕುಡಿದ ನಂತರ ಊಟಕ್ಕೆ ಕುಂತಾಗ ತಮ್ಮ ಅಚ್ಚನ ಊಟ ಗಿಟ್ಟ ಭಾರಿ ಚಂದ ಇತ್ತು. ಕರಿಗಡಬ ಅದು ಇದು ತುಪ್ಪ ಅದು ಏನು ಬಜ್ಜಿ ಏನು ಬೇಕಾದ್ ಮಾಡಿದ್ರು ಅವರು. ಊಟ ಮಾಡ್ಲಕತ್ರು. ತಮ್ಮಂಗೆ ಸ್ವಲ್ಪ ನೀರಡಿಕೆ ಆಯ್ತು. ನೀರಡಿಕೆ ಆದಗಳೇ ಅಣ್ಣ ಏನು ರಕ್ತಾನಂತ ತಿಳ್ಕೊಂಡಿರಲಿ, ನಾನು ನೀರಡಿಕೆ ಆದ ನಾ ಏನು ಮಾಡಲಿ, ಮತ್ತು ನಾನು ಬಿಕ್ಕು ಬಂದಂಗೆ ಆಗ್ಯದ ಅಂತ ತಿಳ್ಕೊಂಡು ಒಂದು ಗುಟ್ಟಕ್ಕೆ 2 ಗುಟ್ಟಕ್ಕೆ ನೀರು ಕುಡಿದ. ಅಣ್ಣಗೆ ಶೆಟ್ಟು ಬಂದ್ಬಿಡಿದು. ಒಂದೆರಡು ಜಾಡ್ಸ್ ಹೊಡೆದ. ಅಲ್ಲೇ ನನಗೇನು ಹೇಳಿ, ನಾನು ನೀರು ಒಳಗೆ ಹೋಗಿದ್ರು ಹೊಡೆದ್ರು, ಜಾಡ್ಸ್ ನೀರು ಹೊಡೆದು ಸುಮ್ಮನೆ ಎದ್ದಾದರೆ ಊಟ ಗಿಟ್ಟ ಮುಗಿತು. ಹೊರಗೆ ಅದಾದ ನಂತರ ಒಂದು 2 ಡೇಟ್ ಹೊಡೆದಲೇ. ಅವ್ರ ಮನೆ ದೊಡ್ಡ ಭಿನ್ನ ಇತ್ತು. ಮಗನೇ ದೊಡ್ಡವ್ರ ಮನೆಯಾಗ ಹ್ಯಾಂಗೆ ನೋಡ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಚಂದ ಕರಿಗಡೆ ಮಾಡಿ ತುಪ್ಪ ಮಾಡಿ ಮತ್ತೊಂದು ಟೈಮ್ ಸಿಗಂದ್ರೆ ಸಿಗ್ತದೇನಿದು? ಹ್ಯಾಂಗೆ ಹುಟ್ಟಿದ್ರೆ ನೀನು ನಮ್ಮ ಮನೆತನ ಮರ್ಯಾದೆ ಕಳೆದು ನೀನು ನಮ್ಮ ಮನ್ಯಾಗ ಹುಟ್ಟಬಾರ್ದಾಗಿತ್ತು. ನೀನು ನಮ್ಮ ಮನೆತನಕ್ಕೆ ನಿನ್ನಂತರ ಹುಟ್ಟೋದಕ್ಕಿಂತ ನಾಯಿ ಆಗಿ ಹುಟ್ಟದಿತ್ತು, ಅಂಥದಾಗ ಹುಟ್ಟೋದು ಬೇಲಕ್ಕಂತ ತಮ್ಮಂದ. ಅಣ್ಣ ನಿನಗೆ ತಿಳಿಯಲ್ಲ ಅಂತಂದು. ಅಲ್ಲ, ಏನು ತಿಳಿಯಲ್ಲ, ಹೊಟ್ಟೆ ತುಂಬಿತ್ತು. ನೀರು ಕುಡ್ದು ಬರೀ ನೀರು ತುಂಬಿತ್ತು ಹೊಟ್ಟೆಗ, ಕಡುಬು ಕಮ್ಮು ಆದವು. ಅಣ್ಣ ನಿನಗೆ ತಿಳಿದಿಲ್ಲ ಅಂತ ಏನಂದ ನಿಂದ್ರ ಅಂತ ತಿಳ್ಕೊಂಡು ಒಂದು ಗಂಗಾಳ ತುಂಬ ಬೂದಿ ಹಾಕೊಂಡು ಬಂದ. ಯಾರು ತಮ್ಮ ಬೂದಿ ಹಾಕೊಂಡು ಬಂದ್ರು. ಅವ್ರ ಮನೆಗೆ ಅಡಿಗೆ ಮಾಡೋದಲ್ಲ ಬಿಡೋದಲ್ಲ, ಬೂದಿ ಜಗ್ಗಿರ್ತಿತ್ತು. ಮತ್ತೆ ಬೂದಿ ತಂದು ಎದುರು ಇಟ್ಟು ಅಣ್ಣ ಅಂದ. ಆ ಬೂದಿ ಮ್ಯಾಗ ಒಂದು ಚರಿ ನೀರು ದದ ಸುರು ಇದೆ. ಇದು ಬೂದಿ ಜಗ್ಗಿ ತುಂಬ ಆದಲ್ಲ ಅಣ್ಣ. ಹಾ ತುಂಬ ಅದ. ಇನ್ನೊಂದು ಸ್ವಲ್ಪ ಪೂಜೆ ಹಾಕಿ ಏನಾತ, ಪೂಜೆ ಹಾಕಿ ಚಲ್ತದಲ್ಲ, ಈಗ ಹೆಂಗೆ ಹಾಕ್ಲಕ್ಕೆ ಬರ್ತದೆ. ನಿಂದ್ರೆಣ್ಣ ನೋಡಿ ತೋರಿಸ್ತೀನಿ ಅಂತೇಳಿ ಒಂದು ಸರಿ ನೀರು ತೊಗೊಂಡು ದಬ ಹಾಕಿದ. ಬೂದಿ ಎಲ್ಲ ತೆಳಕ್ ಕುಂತು. ಆ ಅಣ್ಣ ಅವ್ರ ಮನ್ಯಾಗ ನಾ ಎದಕ್ಕೆ ಉಣ್ಣೆ ಅಂತ ಗೊತ್ತಾನು, ಬೂದಿ ಉಪ್ಪಿ ನನಗೆ ಹೊಟ್ಟೆ ಉಪ್ಪಲಕ್ಕಾಯ್ತಿದ್ದು, ಅದಕ್ಕೆ ಸ್ವಲ್ಪ ನೀರು ಕುಡ್ದಂತ ಅಣ್ಣ ಮತ್ತೊಂದು ಹೊಡೆದವ. ಅಲ್ಲಲ್ಲಿ ಇಂಥ ದೊಡ್ಡ ವಿದ್ಯೆ ನಿನಗೆ ಗೊತ್ತಿದ್ರೆ ಆ ವಿದ್ಯೆ ನನಗೇ ಕೇಳಿಲ್ಲ ಮಗನ, ನಾಳೆ ಕುಡಿತಿದ್ದೆ ನೀರು. ಅಣ್ಣ ನೀನು ಬಿಟ್ಟು ಅಂತ ಹೇಳಿಲ್ಲ ಅನ್ನೋ, ನೀರು ಕುಡಿಯಲ್ಲ. ಅಂಥ ಬ್ರಹ್ಮಾನಂದದಲ್ಲಿರತಕ್ಕಂಥ ವಿಶ್ವಾರಾಧ್ಯರು ಆನಂದದ ಪರಮ ಸುಖವನ್ನು ಪುಣ್ಯಾತ್ಮರು ಅನುಭವಿಸ್ತಿದ್ದರು. ಆನಂದ ಅನುಭವ ಹೆಂಗಿರ್ಬೇಕಂತ ಕೇಳಿದಾಗ ಒಮ್ಮೆ ಆನಂದ ಆಯಿತು, ಒಮ್ಮೆ ತೃಪ್ತಿ ಆಯ್ತು ಅಂತ ಅಂದಾಗ ಇನ್ನೊಮ್ಮೆ ಅದ್ರ ವಿಚಾರ ಬೇಡಪ್ಪ ಅನ್ನತಕ್ಕಂಥ ಅಷ್ಟು ಬ್ರಹ್ಮಾನಂದದಲ್ಲಿ ಅವರು ತಲ್ಲೀನರಾಗಿರ್ತಿದ್ರು. ಅಂಥ ಭಜನಾ ಮಾಡತಕ್ಕಂಥವ್ರಿಗೆ ಅಷ್ಟು ಶಬ್ದ ಸ್ಪರ್ಶ. ಇವತ್ತು ನೋಡಿ ಒಂದು ಯಾವುದೇ ಪ್ರಾಣಿ ಪಕ್ಷಿಗಳನ್ನ ತುರ್ಸುವಂತ ಕುಂತ ತಿಳ್ಕೊರಿ, ಎಷ್ಟು ನಿಮಗೆ ಸಹಿ ಬರ್ತದವ್ರು. ಅದಕ್ಕೆ ಸ್ಪರ್ಶ ಜ್ಞಾನ ಅಂತ ತಿಳ್ಕೊಂಡು ಹೇಳ್ತಾರೆ. ತುರ್ಸುವಂತ ಭಾಳ ಆನಂದ. ಅಗೋರು ಹಿಡಿದು ಈಗ ಸದ್ದು ನೋಡ್ರಿ ನೀವು ಸುಮ್ಮನೆ ಕರ ಬಿಟ್ಕಂತೀರಿ, ಅದು ಒದಿಲಕ್ಕಂತಂದ್ರೆ ಸ್ವಲ್ಪ ಹಂಗೆ ಮೈ ತುರ್ಸ್ಬೇಕು ನಿಂತರಿ ಅಂತಂದ ಒಬ್ರು ತುರ್ಸುವಂತ ನಿಂತಿರ್ತಾರೆ. ಬಡು ಈಗೇನು ನೀವು ಖಾರ ಬಿಟ್ಕೋದನ್ನು ಗೊತ್ತಿಲ್ಲ, ಖಾರನೆಲ್ಲ ಡೈರಿ ಹಾಕ್ತಾರದು, ಹರಿಯೋದು ಕುಡಿಯೋದು ನಡೆಯೋದು, ಆ ಮಾತು ಬೇರೆ. ಅಂಥ ವಿಚಾರದಲ್ಲಿ ಶಬ್ದ ಸ್ಪರ್ಶಕ್ಕೆ ಹೆಂಗಂತ ತಿಳ್ಕೊಂಡು ಕೇಳಿದಾಗ ನಾವೆಲ್ಲರೂ ಕೂಡ ಪೂರ್ವದಲ್ಲಿ ನಾ ಹೇಳಿದೆ ಅಶ್ವಾರೂಢರು ಅಂತ ತಿಳ್ಕೊಳ್ತೇವೆ. ಎಲ್ಲರೂ ಕೂಡ ಕುದುರೆಗೆ ನಾವು ಕುಂದ್ರುವಾಗ ಸಾಧನಾ ರೂಪವಾಗಿ ಅದು ಬಳಸಿಕೊಂಡು ಹೋಗತಕ್ಕಂಥವ್ರು ಆಗ್ತಿರ್ತೇವೆ ನಾವು. ಅಂಥ ವಿಚಾರದಲ್ಲಿ ಆ ಕುದುರೆ ಅನ್ನುವಂಥದ್ದು ಒಂದು ಪೂರ್ವಿ ಕಾಲದಲ್ಲಿ ಸುಮಾರು ಸಾವಿರಾರು ವರ್ಷಗಳಿಂದ ಅದು ಕುದುರೆ ಮ್ಯಾಗ ಕೂಡ್ಬೇಕನ್ನೋದೇ ಗೊತ್ತಿದ್ದಿಲ್ಲ ಅಂತ ಯಾರಿಗೆ. ಕುದುರೆ ಮ್ಯಾಗ ಕೂಡ್ಬೇಕನ್ನೋತಕ್ಕಂಥದ್ದೇ ಗೊತ್ತಿಲ್ಲ. ಅಂಥ ವಿಚಾರದಲ್ಲಿ ಒಬ್ಬ ಬಿಲ್ಲುಗಾರ ಬೇಟೆಗಾರ ಬೇಟೆ ಆಡ್ಕೊಂಡು ನಟ್ಟು ಅಡವಿಗೆ ಹೋದ. ಅವಾಗ ಮತ್ತು ಕುದುರೆ ಅವೆಲ್ಲ ಇದ್ದಂಗ ನಾವು ಹೆಂಗೆ ಹುಟ್ಟಿದ್ದೆ ಅವನಾಗ ಹುಟ್ಟಿದ್ದವ. ಕುದುರೆ, ಕತ್ತಿ, ನಾಯಿ, ಮತ್ತೊಂದು ಮಗದೊಂದು ನೀವು ಹೆಂಗೆ ಮನುಷ್ಯ ಜನ್ಮ ಇರ್ತದ, ಅವನು ಕೂಡ ಎಲ್ಲ ಪ್ರಾಣಿ ಪಕ್ಷಿಗಳ ರೂಪದಲ್ಲಿ ಕಾಡಿನಲ್ಲಿ ಅವು ಹುಟ್ಟಿರ್ತ, ನೀವು ಹಾಸ್ಪಿಟಲ್ ನೀವು ಹುಟ್ಟಿರ್ತೀರಿ, ಆ ಮಾತು ಬೇರೆ. ಅವು ಓಡಾಡ್ಕೋತಿದ್ದಂಥ ಸಂದರ್ಭದಲ್ಲಿ
ಆ ಕುದುರೆಗೆ ಒಂದು ಸಿಂಹ ಹುಲಿ ಬೆನ್ನು ಹತ್ತಿತ್ತು. ಅದು ಓಡ್ಕೊಂತ ಬರೋದ್ರೊಳಗಾಗಿ ಇವ ಬ್ಯಾಟ್ಯಾಡ ನಿಂತಿದ್ದ. ಅರೆ ಆ ಹುಲಿ ಬಂದು ಕುದುರೆಗೆ ಕೊಂದು ನನ್ನ ಬಳಿ ಬರುತ್ತೆ ಅಂತ ತಿಳ್ಕೊಂಡು ನೇರವಾಗಿ ತನ್ನ ಬಿಲ್ಲು ಬಾಣ ಹೂಡಿ ಬಾಣ ಬಿಟ್ಟ. ಆ ಬಾಣ ಎಲ್ಲಿ ತಾಗಿತ್ತಂದ್ರೆ ಆ ಹುಲಿಗೆ ತಾಯಿತ್ತು. ಹುಲಿ ಅಲ್ಲೇ ಬಿದ್ದಿತ್ತು. ಪಾಪ ಕುದುರೆ ಕೃತಜ್ಞತ ಭಾವದಿಂದ ಇವನ ಬಳಿ ಬಂತು. ಏನಪ್ಪ ಮನುಷ್ಯ ಬಾಯಿ ಇರ್ತಿದ್ದಿಪ್ಪ, ಅದಕ್ಕೆ ಬಾಯಿ ಇದ್ದಿದ್ದಿಲ್ಲ. ಆದ್ರೂ ಕೂಡ